ಇವತ್ತೇನು ವಿಧಾನಸಭೆಯ ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ ನಾನು ಮೊನ್ನೆ ತಾನೇ ಸಂಪುಟಕ್ಕೆ ಸೇರ್ಪಡೆಯಾಗಿ ಎರಡನೇ ಬಾರಿಗೆ ಅವಕಾಶ ಮಾಡಿಕೊಟ್ಟ ಮೇಲೆ ಈ ಒಂದು ಮೊದಲನೆಯ ಒಂದು ಅಧಿವೇಶನ ಆಗಿತ್ತು. ನಾನು ಈಗಾಗಲೇ ಕೂಡ ಅಧಿವೇಶನದಲ್ಲಿ ಭಾಗಿಯಾಗಿ ಹಲವಾರು ವಿಚಾರಗಳನ್ನು ಚರ್ಚೆ ಮಾಡಬೇಕಂತೇಳಿ ಆಸೆ ಇಟ್ಕೊಂಡು ಇವತ್ತು ರಾಜ್ಯದ ಒಂದು ಅಭಿವೃದ್ಧಿಯ ದೃಷ್ಟಿಕೋನದಲ್ಲಿ ಮಾನ್ಯ ಮುಖ್ಯಮಂತ್ರಿಯವರು ಮತ್ತು ಉಪಮುಖ್ಯಮಂತ್ರಿಯವರು ಮತ್ತು ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಇವರೆಲ್ಲ ಸೇರಿ ಒಂದು ಅಧಿವೇಶನದಲ್ಲಿ ಭಾಳ ದೊಡ್ಡ ಚರ್ಚೆಯನ್ನು ಮಾಡುವ ನಿಟ್ಟಿನಲ್ಲಿ ಇವತ್ತು ಅಧಿವೇಶನವನ್ನು ಕರೆದಿದ್ದರು. ಆದರೆ ಇವತ್ತು ನಮ್ಮ ವಿರೋಧ ಪಕ್ಷದವರು ಅಧಿವೇಶನವನ್ನು ಮಾಡಲಿಕ್ಕೆ ಬಿಡ್ತಾ ಇಲ್ಲ. ಅದು ಕಾರಣ ಇದೆ. ಅದು ಅವರೆಲ್ಲ ಸೇರಿ ಮೊನ್ನೆ ತಾನೇ ಮಂತ್ರಿಮಂಡಲಕ್ಕೆ ಸೇರಿದ ಮೇಲೆ ನನ್ನನ್ನು ರಾಜೀನಾಮೆ ಮಾಡಿ ಅಂಥೇಳಿ ಅವರು ಸದನದ ಬಾವಿಗೂ ಇಳಿಲಾರ್ದೇನೆ ಅಥವಾ ಹೊರಗಡೆ ಕೂಡ ಅವ್ರು ಏನು ಅಲ್ಲಿಂದ ಅವ್ರಿಗೆ ಏನು ಬೇಕಾಗಿದೆ, ಅವ್ರ ಬೇಡಿಕೆ ಏನು ಬೇಕಾಗಿದೆ ಅನ್ನುವಂಥ ವಿಚಾರವನ್ನು ಕೂಡ ಅವರು ಅವರವರ ಸ್ಥಾನಗಳಲ್ಲಿ ಕುಂತು ಮಾತ್ರನೇ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ನಾವು ಈ ರಾಜ್ಯದ ಜನತೆಗೆ ಮತ್ತು ಮುಖ್ಯವಾಗಿ ನನ್ನ ಸಮುದಾಯದ ಜನತೆಗೆ ನಾನು ಬೆಳಕು ಚೆಲ್ಲಬೇಕು. ಯಾಕಂದರೆ ಇದರಲ್ಲಿ ವಾಲ್ಮೀಕಿಯ ನಿಗಮದಿಂದ ಹಗರಣ ಆಗಿದೆ ಅನ್ನುವಂಥ ವಿಚಾರದಿಂದ ಇವತ್ತು ಅವರು ನನ್ನ ರಾಜೀನಾಮೆಯನ್ನು ಕೇಳ್ತಾ ಇದ್ದಾರೆ. ಹಗರಣದ ವಿಚಾರಕ್ಕೆ ಬಂದಾಗ ಪ್ರತಿನಿತ್ಯ ಅವರ ಘೋಷಣೆಗಳನ್ನು ನೋಡಿದ್ರೆ ನನಗೆ ತುಂಬ ಮನಸ್ಸು ನೋವಾಗುತ್ತೆ. ವಾಲ್ಮೀಕಿಯವರ ಬಗ್ಗೆ ಆಗಿರ್ಬೋದು ಮತ್ತು ಸಮಾಜದ ಬಗ್ಗೆ ಆಗಿರ್ಬೋದು ಮತ್ತು ಅವರು ವಿಚಾರಗಳನ್ನು ಆ ಸದನದಲ್ಲಿ ನಿಂತು ಒಂದು ಸುಳ್ಳನ್ನು 100 ಬಾರಿ ಹೇಳಿ ಸತ್ಯ ಮಾಡೋಕ್ಕೆ ಕೊಟ್ಟಿದ್ದಾರೆ. ಅದನ್ನು ಚರ್ಚೆಗೆ ಬನ್ನಿ ಅಂತೇಳಿ ನಾವು ಹಲವಾರು ಬಾರಿ ಕೇಳಿದ್ದೀವಿ. ಇವತ್ತು ಮಾನ್ಯ ನಮ್ಮ ಸಭಾಧ್ಯಕ್ಷರು ಕೂಡ ಅವ್ರಿಗೆ ಹೇಳಿದ್ದಾರೆ, DSC ಮೀಟಿಂಗ್ಗಳಲ್ಲಿ ಹೇಳಿದ್ದಾರೆ ಚರ್ಚೆಗೆ ಬನ್ನಿ ಅಂತೇಳಿ. ನಾವು ಉತ್ತರ ಕೊಡೋಕ್ಕೆ ನಾವೆಲ್ಲ ಕೂಡ ತಯಾರಿದ್ದೀವಿ. ಇವತ್ತು ಮಾನ್ಯ ಮುಖ್ಯಮಂತ್ರಿಯವರು ಹೇಳಿದ್ದಾರೆ, ಅದನ್ನು ನೀವು ಏನು ಕೇಳಿದ್ರು ಕೂಡ ನೀವು ಸದನದಲ್ಲಿ ಬಂದು ನಾವು ಚರ್ಚೆಗೆ ಸಿದ್ಧ ಇದ್ದೀವಿ ಅಂತೇಳಿ. ಈ ಪ್ರಕರಣದಲ್ಲಿ ಏನಾಗಿದೆ ಅನ್ನುವಂಥದ್ದನ್ನು ನಾವು ರಾಜ್ಯದ ಜನತೆಗೂ ಬೆಳಕು ಚೆಲ್ಲಬೇಕು, ನಮ್ಮ ಸಮುದಾಯಕ್ಕೂ ಬೆಳಕು ಚೆಲ್ಲಬೇಕಂತೇಳಿ ನಮ್ಮ ನಾಯಕರು ಕೂಡ ಈಗಾಗಲೇ ಕೂಡ ತಿಳಿಸಿದ್ದಾರೆ. ಮಾನ್ಯ ಮುಖ್ಯಮಂತ್ರಿ ಆಗಿರ್ಬೋದು, ಉಪಮುಖ್ಯಮಂತ್ರಿ ಆಗಿರ್ಬೋದು, ನಮ್ಮ ಸಹೋದ್ಯೋಗ ಸಂಪುಟದ ಸದಸ್ಯರುಗಳು ಎಲ್ಲ ಮಂತ್ರಿಗಳು ಕೂಡ ನಾವು ಚರ್ಚೆಗೆ ರೆಡಿಯಾಗಿದ್ದೀವಿ ನಾವು. ಆದರೂ ಕೂಡ ಅವರು ವಿನಾಕಾರಣ ಇವತ್ತು ಆ ಚರ್ಚೆಗೆ ಬರೋಕ್ಕೆ ಆಗ್ತಾ ಇಲ್ಲ ಅವರಿಗೆ. ಒಂದು ವಿಚಾರ, ಅದಕ್ಕೆ ನಾನು ಸದನದ ಶಕ್ತಿ ಒಂದು ಕಡೆ ಆದರೆ ಮತ್ತೊಂದು ಅದೇ ರೀತಿಯಾದಂಥ ದೊಡ್ಡ ಮಟ್ಟದಲ್ಲಿ ಯಶಸ್ವಿಯಾಗಿ ಈ ದೇಶದ ಜನತೆಗೆ ಕಣ್ಣು ತೆರೆಸುವಂಥ ಕೆಲಸ